ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. 2026ರಲ್ಲಿ ಶನಿಯು ತನ್ನ ರಾಶಿನ ಬದಲಿಸದೆ ಹೋದ್ರೂ ಸೂರ್ಯ, ಮಂಗಳ, ಬುಧ ಮತ್ತು ಗುರುಗ್ರಹವು ಸ್ಥಾನಪಲ್ಲಟವಾಗುತ್ತೆ. ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಹಣ, ವೃತ್ತಿ, ವೈವಾಹಿಕ ಸಂಬಂಧಗಳು, ಆರೋಗ್ಯ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆ ಉಂಟು ಮಾಡುತ್ತೆ ಅನ್ನೋದನ್ನ ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ. ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಎಲ್ರಿಗೂ ಸಾಮಾನ್ಯವಾಗಿ ಒಂದು ಭಯ ಇದ್ದಿರೋದು, ಶನಿ ಏನಾದರೂ ತಮ್ಮ ರಾಶಿಯ ಇದ್ರ ಮೇಲಿದೆಯಾ, ನಮಗೇನಾದರೂ ಶನಿಯ ಉಪಟಳ ಇರುತ್ತಾ, ಏನೆಲ್ಲ ಸಮಸ್ಯೆ ಆಗ್ಬೋದು ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಭಯ ಇದ್ದೇ ಇರುತ್ತೆ. 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಶನಿಯ ಉಪಟಳ ಇರುತ್ತಾ, ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಶನಿ ಇಡೀ ವರ್ಷವೂ ಉಪಟಳದಲ್ಲೇ ಇರ್ತಾನೆ. ಇವರಿಗೆ ಪಂಚಮ ಶನಿ ಕಾಟ ನಡೀತಾ ಇದೆ. ಅದು ಎಲ್ಲಿವರೆಗಿದೆ? 2028 ಮಾರ್ಚ್ ಆಲ್ಮೋಸ್ಟ್ ಎಂಡಿನವರೆಗೂ ಇದೆ. ಶನಿ ಕಾಟ ಇದ್ದಾಗ ಹೌದು ಒಂದು ತೊಂದರೆ ಇದ್ದಿದ್ದೆ. ಯಾಕೆಂದರೆ ಶನೈಶ್ಚರನ ಕಾಟ ಇದ್ದಾಗ ಅದು ಎರಡು ತಲೆಯ ಹಾವಿನ ರೀತಿಯಲ್ಲಿ ಅದು ಕಾಟ ಇರುತ್ತೆ. ಒಂದು ಶನೈಶ್ಚರನ ಕಾರಣಕ್ಕಾಗಿರುವಂಥದ್ದು, ಇನ್ನೊಂದು ಚಂದ್ರನ ಕಾರಣಕ್ಕಾಗಿರುವಂಥದ್ದು. ಚಂದ್ರ ಇವರಿಗೆ ಭಾಗ್ಯದ ಮನೆಯ ಯಜಮಾನನೇ ಆಗಿದ್ದರೂ ಕೂಡ ಏನಾಗುತ್ತೆ, ಚಂದ್ರನ ಕಾದಾಟ ಶನೈಶ್ಚರನ ಜೊತೆಗೆ ಶನಿಕಾಟದ ದಿನಗಳಲ್ಲಿ ಇದೇ ಹಿಡಿದವಾಗ ಭಾಗ್ಯಕ್ಕೆ ಬೇಕಾದಂತಹ ತಲ್ಲಣಗಳು ಶುರುವಾಗ್ತವೆ. ಆದರೆ ಈಗ ಇವರಿಗೆ ಆಗುವಂತಹ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಭಾಗ್ಯಕ್ಕೆ ಗುರು ಬರೋದರಿಂದ ಯಾವಾಗ ಜೂನ್ 2ರ ನಂತರ, ಸೊ ಜೂನ್ 2ರವರೆಗೂ ಇವರಿಗೀಗ ಏನಿದೆ ಗುರುಬಲ ಇಲ್ಲ. ಈಗ ಜೂನ್ 2ರ ನಂತರ ಬರ್ತಾನೆ ಅವನು ಭಾಗ್ಯಕ್ಕೆ, ಅಂದರೆ ಕರ್ಕಾಟಕ ರಾಶಿಗೆ ಬರ್ತಾನೆ. ದಟ್ ಈಸ್ ಗುಡ್. ಆದರೆ ಅಲ್ಲಿ ಮತ್ತೆ ನಾನು ಆಗಲೇ ಕೆಲವು ರಾಶಿಗಳ ಬಗ್ಗೆ ಹೇಳಿದ ಹಾಗೆ ಅವನ ಹೊಯ್ದಾಟದ ಸ್ಥಿತಿ ಇದೆ ಯಾರದ್ದು, ಗುರುವಿನದ್ದು. ಒಂದು ಸಲ ಅವನು ಕರ್ಕಾಟಕದಲ್ಲಿರ್ತಾನೆ, ಸಿಂಹರಾಶಿಗೆ ಬರ್ತಾನೆ, ಮತ್ತು ಹೋಗ್ತಾನೆ. ಏನೇ ಇದ್ದರೂ ಕೂಡ ಜೂನ್ 2ರಿಂದ ಸುಮಾರು ಅಕ್ಟೋಬರ್ 30ರವರೆಗೂ ಕೂಡ ಅವನು ಅಲ್ಲೇ ಸ್ಥಿತನಾಗಿರ್ತಾನೆ. ಎಲ್ಲಿ? ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಆಮೇಲೆ 2027 ಜಾನ್ವರಿಯಿಂದ ಸುಮಾರು ಮೇ ಎಂಡಿನವರೆಗೂ ಇರ್ತಾನೆ. ಸೊ ಆ ಸಂದರ್ಭವನ್ನು ಒಂದು ಅಂದರೆ ಹೋಗ್ತಾ ಇರುವಂಥ ಉರಿ ಬಿಸಿಲಿನ ಸಂದರ್ಭದಲ್ಲಿಯೂ ಒಂದು ಎಲ್ಲೋ ಒಂದು ಕಡೆ ತಂಗಾಳಿ ಬೀಸ್ತಾ ಇದೆ, ಅಥವಾ ನಾನು ಹತ್ತಬೇಕಾದಂತಹ ರಸ್ತೆ ಅಪ್ಪಿರ್ದೇನೆ ಸ್ಟ್ರೈಟ್ ಆದಂಥ ರಸ್ತೆ ಇದೆ ಅನ್ನುವಂತಹ ಸಮಾಧಾನವನ್ನು ಇವರು ಮಾಡಿಕೊಡೋದಕ್ಕೆ ಇದು ಒಂದು ಅವಕಾಶವನ್ನು ಪಡ್ಕೊಂಡಂಥ ಒಂದು ಸಂದರ್ಭ ಇರುತ್ತೆ. ಇಂತಹ ಅವಕಾಶವನ್ನು ಪಡ್ಕೊಂಡಿದ್ದರೂ ಕೂಡ ವಿಪರೀತವಾದಂತಹ ಶನಿಕಾಟ ಇದೆ ಹೇಳಿದ್ರೆ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನೋಡಿ, ಈ ಕಷ್ಟಗಳು ಬಂದಾಗ ನಾನು ಅದೆಲ್ಲ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಶನಿ ಕಾಟ ಬಂದಾಗ ಹೇಗೆ ಅಂತಂದರೆ ಬಂಧನ ಯೋಗ ಬಂದುಬಿಡ್ಬೋದು. ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಬಂಧನ ಯೋಗದ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕು. ಬಂಧನ ನಾವು ಮಾಡಿದ ತಪ್ಪಿನಿಂದಾಗಿ ಬಂಧನ ಆಗೋದು, ಇನ್ನೊಂದು ಸುಳ್ಳು ಆಪಾದನೆ ನಮ್ಮ ಮೇಲೆ ಬಂದು ಬಂಧನ ಆಗುವಂಥದ್ದು. ಇನ್ನು ಒಂದೊಂದು ಸಲ ಈ ಅರೆಸ್ಟ್ಮೆಂಟ್ ಏನಿದೆ, ಕಾಯ್ದೆಯನ್ನು ನಾವು ಮೀರುವುದರ ಮೂಲಕವಾಗಿಯೇ ನಮ್ಮ ಅರೆಸ್ಟ್ಮೆಂಟ್ ಆಗಬೇಕು ಅಂತಿಲ್ಲ. ಈಗ ನಾನು ಒಂದು ಮನೆಯನ್ನು ಕಟ್ಟಿದ್ದೇನೆ, ತುಂಬ ಕೆಲಸಗಾರರೆಲ್ಲ ಇದ್ದಾರೆ. ಆಗ ನನಗೆ ಕೆಲಸಗಾರರಿದ್ದಾಗ ನಾನು ಕೆಲಸಗಾರರು ಕೆಲಸವನ್ನು ಮಾಡಬಹುದು ಅನ್ನುವಂತಹ ಒಂದು ಏನು ಲಕ್ಸುರಿ ಇದೆ. ಆದರೂ ಕೂಡ ನಾನು ನನ್ನ ಮನೆಯಲ್ಲಿ ಅಂದರೆ ಒಂದು ಯಾವುದೋ ನನ್ನ ಒಂದು ಇದರಲ್ಲಿ ನನಗೆ ಮನಸ್ಸಿಗೆ ಬಂದಂತೆ ನಾನು ಓಡಾಡ್ತೇನೆ ಅಂತಂದರೆ ಅದು ಸಾಧ್ಯ ಆಗೋದಿಲ್ಲ. ನನಗೆ ಬೇಕಾದಂತೆ ಮಾತನಾಡ್ತೇನೆ ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಆ ಕೆಲಸಗಾರ ಕೇಳಿಸ್ಕೊಳ್ಬಹುದು, ಈ ಕೆಲಸಗಾರರು ಕೇಳಿಸ್ಕೊಳ್ಬೋದು. ಅವರೆಲ್ಲೋ ಈ ವಿಷಯ, ಈಗ ಹೆಂಡತಿ ಹತ್ರ ಸಿಟ್ಟು ಬಂದರೂ ಕೂಡ ಒಂದ್ಸಲ ಅದೆಲ್ಲ ಏನು ಮಾಡಿ ಅದನ್ನು ಕೇಳೋ ಹಾಗಿಲ್ಲ. ಅವರಿಬ್ಬರು ಯಾವಾಗ ನೋಡಿದ್ರು ಜಗಳ ಆಡ್ತಾ ಇರ್ತಾರೆ, ಸುದ್ದಿ ಹೋಗೇ ಬಿಡುತ್ತೆ ಹೊರಗಡೆ. ಸೊ ಅದ್ಭುತವಾದಂತಹ ಲಕ್ಸುರಿ ಕೂಡ ಕೆಲವೊಂದು ಸಲ ನಮ್ಮ ಲಿಮಿಟ್ಸ್ ಆಗುತ್ತೆ. ಹಾಗಾಗಿ ಈ ರಾಶಿಯವರಿಗೆ ತೊಂದರೆ ಆಗುವಂಥದ್ದೇನು, ಅದ್ಭುತವಾದಂತಹ ಲಕ್ಸುರಿಸೇ ಕೆಲವೊಂದು ರೀತಿಯಲ್ಲಿ ಇವರಿಗೆ ಅರೆಸ್ಟ್ ಮಾಡುವಂಥ ಒಂದು ಸಂದರ್ಭ. ಅಂದರೆ ಈಗ ನಾನು ಯಾವುದೋ ಒಂದು ಉನ್ನತವಾದಂಥ ಹುದ್ದೆಯಲ್ಲಿದ್ದೇನೆ ಅಂತಾದರೆ ಏನೋ ಒಂದು ಶಾರ್ಟ್ ಹಾಕ್ಕೊಂಡು ನಾನು ಹೋಗಿ ಬರ್ತೇನೆ, ಒಂದು ಕಾಫಿ ಕುಡ್ಕೊಂಡು ಬರ್ತೇನೆ ಅಂತಂದ್ರೆ ಆಗೋದು. ಅವ್ರಿಗೇನರೆ ಹುಚ್ಚಡ್ತಿದ್ದೆ, ಏನೇನೋ ಡ್ರೆಸ್ ಹಾಕ್ಕೊಂಡು ಹೋಗ್ತಾರೆ. ಸೊ ನನಗೆ ಬೇಕಾದಂತಹ ಒಂದು ಫ್ರೀ ಎಲಿಮೆಂಟ್ ಏನಿದೆ, ಬೇರೆಯವರ ಕಾರಣಕ್ಕಾಗಿ ಅದನ್ನು ಹತ್ತಿಕ್ಕಬೇಕಾಗತ್ತೆ. ಇಂತಹ ಒಂದು ಸ್ಥಿತಿ ಇವರಿಗೆ ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ಬರೋದಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ,
ಶನೈಶ್ಚರನ ಒಂದು ಏನು ಪಂಚಮ ಶನಿ ಕಾಟ ಇದೆ ಹಿಡಿದ ಕಾರಣದಿಂದಾಗಿ ಮಕ್ಕಳ ಬಗೆಗೆ ವಿಶೇಷವಾದಂಥ ಎಚ್ಚರಿಕೆಯನ್ನು ಇವರು ವಹಿಸಬೇಕಾಗುತ್ತೆ. ಯಾಕೆಂದರೆ ಇವರಿಗೆ ಪಂಚಮ ಶನಿ ಕಾಟ ಅಂದರೆ ಅದು ಪಂಚಮ ಸ್ಥಾನ ಅಂದ ತಕ್ಷಣ ಅದು ಮಕ್ಕಳ ಸ್ಥಳ. ಪೂರ್ವ ಪುಣ್ಯ ಅಂದರೆ ನಮ್ಮ ಪೂರ್ವದಲ್ಲಿ ಮಾಡಿದಂಥ ಪುಣ್ಯ ಏನಿದೆ, ಆ ಪುಣ್ಯದ ಫಲದಲ್ಲಿ ನಾವು ಹೊಂದಬೇಕಾದಂತಹ ಒಂದು ಸುಹಾಸಕರತೆಗೆ ಭಂಗ ಬಂದು ನಮ್ಮದು ಏನು ಒಂದು ಆ ಪ್ರಾರಬ್ಧ ಅನ್ನುವಂಥದ್ದಿದೆ, ಇದನ್ನೆಲ್ಲ ನಂಬೋದಾದರೆ ಆ ಪ್ರಾರಬ್ಧ ಅಥವಾ ಪುಣ್ಯ ಇದನ್ನೆಲ್ಲ ನಾವು ಎಬ್ಸರ್ಡ್ ಆಗಿ ಥಿಂಕ್ ಮಾಡಿದ್ರೆ ಅದು ಎಬ್ಸರ್ಡೆ. ನಂಬೋದಾದರೆ ಈ ಪ್ರಾರಬ್ಧ ಅನ್ನುವಂಥದ್ದನ್ನು ಕಳ್ಕೊಳ್ಬೇಕಾದಂಥದ್ದಕ್ಕೆ ಇದು ಸುಹಾಸಕರವಾದಂಥ ಸಂದರ್ಭ. ಆದರೆ ಪ್ರಾರಬ್ಧವನ್ನು ಕಳ್ಕೊಳ್ಬೇಕಾದ್ರೆ ಎದುರಿಸಬೇಕಾದಂಥ ಯಾತನೆ ಇದೆಯಲ್ಲ ಅದು ಜಾಸ್ತಿ ಇರುತ್ತೆ. ಅದೇ ಕೆಲವು ಏನು ಒಂದು ಈ ವರ್ಷದಲ್ಲಿ ಒಂದು ಸುಮಾರು ಒಂದು 6 ತಿಂಗಳ ಕಾಲ ಒಂದು ಗುರುಬಲ ಏನಿರುತ್ತೆ, ಆ ಗುರುಬಲ ಒಂದು ಸ್ವಲ್ಪ ಬಿಸಿಲಿನ ಉಗ್ರವಾದಂಥ ಬಿಸಿಲಿನ ಸಂದರ್ಭದಲ್ಲೂ ಆಗಲೇ ಹೇಳಿದ ಹಾಗೆ ಒಂದು ನೆರಳಿನ ಸಂದರ್ಭ ಇವರಿಗಿರುತ್ತೆ. ಇನ್ನೊಂದು ಆರ್ಥಿಕವಾದಂಥ ವಿಚಾರಗಳನ್ನು ಈ 6 ತಿಂಗಳ ಗುರುಬಲದ ಸಂದರ್ಭದಲ್ಲಿ ಒಂದು ಹದವಾದಂಥ ಹಳಿಗಳ ಮೇಲೆ ರೈಲು ಹೋದರೆ, ಈಗ ನಾವು ಬಸ್ಸನ್ನು ಓಡಿಸಬಹುದಾದಷ್ಟು, ಸೈಕಲನ್ನು ಓಡಿಸಬಹುದಾದಷ್ಟು ರಸ್ತೆಯಲ್ಲಿ ನಾವು ಟ್ರೈನ್ನಲ್ಲಿದ್ದರೆ ಅದು ಎಲ್ಲಿ ಬೇಕಾದರೂ ಅದನ್ನು ಓಡಿಸ್ಲಿಕ್ಕಾಗಲ್ಲ, ಅದು ಹಳಿಯ ಮೇಲೆ ಹೋಗಬೇಕಾಗತ್ತೆ. ಹಾಗಾಗಿ ಹಳಿಯ ಮೇಲೆ ಹೋಗುತ್ತೇನೆ ಅನ್ನುವಂತಹ ಒಂದು ಶಿಸ್ತನ್ನು ಗುರುಬಲ ಇರುವಂತಹ ಸಂದರ್ಭದಲ್ಲಿ ಆರ್ಥಿಕ ವಿಚಾರಗಳ ನೆಲೆಯಲ್ಲಿ ಇವರು ಯೋಚಿಸ್ತಾರೆ ಅಂತಾದರೆ ಆಗ ಇವರಿಗೇನಾಗುತ್ತೆ, ಆರ್ಥಿಕವಾದಂತಹ ವಿಚಾರಗಳಲ್ಲಿ ಈಗ ನಾನು ಯಾವುದೋ ಒಂದು ನನ್ನ ಎಣಿಕೆಯ ಪ್ರಕಾರ ನಾನು 11 ಲಕ್ಷವನ್ನು ನಿರೀಕ್ಷೆ ಮಾಡ್ತಾ ಇದ್ದೇನೆ, ಬಟ್ ಅದು 7 ಬರ್ತಾ ಇದೆ ಅಂತೇಳಿದ್ರೆ ಈಗ ಇವರಿಗೆ ಆ ಒಂದು 6-7 ತಿಂಗಳ ಏನು ಇವರಿಗೆ ಆ ಗುರುಬಲ ಇರುತ್ತೆ, ಆ ಸಂದರ್ಭದಲ್ಲಿ 7 ಇರೋದು ಸುಮಾರು ಒಂದು 9-9ವರೆಗೂ ಬರೋದಕ್ಕೆ ಅವಕಾಶ ಇರುತ್ತೆ. ಅಂದರೆ 11 ಬರದೇ ಹೋದರೂ ಕೂಡ, ಶನಿಕಾಟದ ಕಾರಣಕ್ಕಾಗಿ ಬರದೇ ಹೋದರೂ ಕೂಡ, ಗುರುಬಲದ ಕಾರಣಕ್ಕಾಗಿ 7ಕ್ಕೆ ಇಳಿದಿದ್ದು 9ವರೆಗೂ 9.5 ಲಕ್ಷ, 11 ಲಕ್ಷ ನನ್ನ ನಿರೀಕ್ಷೆ, ಆದರೆ 7 ಬರ್ತಾ ಇದೆ. ಆದರೆ 9ವರೆಗೆ ಏರಬಹುದಾದಂತಹದ್ದಕ್ಕೆ ಒಂದು ಪೇಸ್ ಏನು ಮಾಡ್ತಾನೆ, ಗುರು ಕೊಡ್ತಾನೆ. ಹಾಗಾಗಿ ಆ ವಿಚಾರದಲ್ಲಿ, ಆರ್ಥಿಕವಾದಂಥ ವಿಚಾರದಲ್ಲಿ ಈ ಒಂದು ಅವಕಾಶವನ್ನು, ಇದೆಲ್ಲ ಒಳ್ಳೆಯದೆ. ಇನ್ನೇನು ಇವರು ಈ ಚಿನ್ನದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂತಂದರೆ ದ್ವಿದಾದಶ ಅಂಶದಲ್ಲಿ ಈ ರಾಶಿಯವರಿಗೆ ಶುಕ್ರನ ಕಾಟ ಏನಾದರೂ ಇದೆ ಅಂದರೆ, ಈಗ ಸಪೋಸ್ ವೃಶ್ಚಿಕ ರಾಶಿಯವರಿಗೆ ಚಂದ್ರನೂ ಇದ್ದಾನೆ, ಎಲ್ಲಿ ವೃಶ್ಚಿಕ ರಾಶಿ ಅಂದರೆ ಚಂದ್ರ ವೃಶ್ಚಿಕದಲ್ಲೇ ಇರ್ತಾನೆ, ಅಲ್ಲಿ ಮಂಗಳನೂ ಇದ್ದಾನೆ, ಶುಕ್ರ ತನ್ನ ಸ್ವಸ್ಥಳವಾದಂಥ ತುಲಾದಲ್ಲಿದ್ದಾನೆ ಹೇಳಿದ್ರೆ ಅದು ಒಂದು ರೀತಿಯ ಈ ದ್ವಿದಾದಶ ಅಂಶದ ತಿಕ್ಕಾಟ ಏನಾಗಿರ್ತದೆ, ಚಂದ್ರನ ಜೊತೆಗೂ ಶುಕ್ರನದ್ದಿರುತ್ತೆ, ಮಂಗಳನಿಗೂ ಅವನ ಜೊತೆನ ಒಂದು ತಿಕ್ಕಾಟ ಇರುತ್ತೆ. ಹಾಗಾಗಿ ನಿರ್ದಿಷ್ಟವಾದಂತಹ ವಿಚಾರದ ಒಂದು ಆದಾಯ ನನಗೆ ಇದಿಷ್ಟು ಗ್ಯಾರಂಟಿ ಅನ್ನುವಂಥದ್ದಿದ್ದರೂ ಕೂಡ, ಈಗ ನಾವು ಯಾವುದೋ ಬಾಡಿಗೆಯನ್ನು ಕೊಡೋದ್ರ ಮೂಲಕವಾಗಿ ನಮಗೆ ಪ್ರತಿ ತಿಂಗಳು ಬಾಡಿಗೆ ಬರುವಂಥ ಒಂದು ಸಂದರ್ಭ ನಿರ್ಮಾಣ ಮಾಡಿಕೊಡ್ತೇವೆ, ಅಥವಾ ಯಾವುದೋ ಬ್ಯಾಂಕ್ನಲ್ಲಿ ನಾವು ಹಣವನ್ನು ಇಟ್ಟು ಪ್ರತಿ ತಿಂಗಳ ಈ ಬಡ್ಡಿಯ ಮೇಲಿಂದ ನಾನು ಜೀವನ ಸಾಗಿಸ್ಕೊಳ್ತೇನೆ ಅಂತ ಒಂದು ಅವಕಾಶ ಇರುತ್ತೆ. ಆದರೆ ಆ ಬ್ಯಾಂಕು ಅನ್ಫಾರ್ಚುನೇಟ್ಲಿ ಯಾವುದೋ ಒಂದು ತೊಂದರೆಗೆ ಸಿಲುಕು ಹಾಕಿಕೊಳ್ಳುವಂತಹ ಸಂದರ್ಭ ಬಂದರೆ, ಅಥವಾ ಯಾವ ನಿರೀಕ್ಷಿತವಾದಂಥ ಬಡ್ಡಿ ಒಂದು ಕಟ್ಟಡದಿಂದಾಗಿ ನನಗೆ ಬರಬೇಕೋ ಆ ಕಟ್ಟಡದ ಯಾವುದೋ ಒಂದು ಕಾರಣಕ್ಕಾಗಿ ಆ ಬಡ್ಡಿ ನನಗೆ ಬರಬೇಕಾದಂಥ ಸರ್ರನ್ನು ಯಾವುದೋ ಒಂದು ಕೇಸು ಕೋರ್ಟಿಗೆ ಹೋಗುವಂಥ ಆ ಸಂದರ್ಭದಲ್ಲಿ ನಾನು ಕೋರ್ಟ್ನಲ್ಲಿ ಇಡ್ತೇನೆ, ನೀನು ಕೊಡಲ್ಲ ಅಂತ ಅವ್ರು ಹೇಳ್ಬೋದು. ಹೀಗೆ ನಮ್ಮ ಜೀವಮಾನಕ್ಕೆ ಬೇಕಾದಂಥ ಆಧಾರವಾಗಿ ನಿಂತಹ ನಮ್ಮದೇ ಹಣ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಯಾವುದೋ ಒಂದು ವ್ಯತ್ಯಯದಿಂದಾಗಿ ಅದು ಬರೋದಕ್ಕೆ ಅದು ಸ್ಟಾಪ್ ಆಗಿಬಿಡುತ್ತೆ. ಇಂತಹ ಕೆಲವು ಕ್ಲಿಷ್ಟ ಸಂದರ್ಭಗಳನ್ನು ಎದುರಿಸೋದಕ್ಕೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಕಿರಿಕಿರಿಯಾಗಿ ನಿಲ್ಲುವಂಥದ್ದಕ್ಕೆ ಅಲ್ಲಿ ಬಹಳಷ್ಟು ಚಾನ್ಸ್ ಇರ್ತವೆ. ಎಷ್ಟೇ ಇದ್ದರೂ ಕೂಡ, ಎಷ್ಟೇ ಹಾಗಿದ್ದರೂ ಕೂಡ ಗುರುಬಲ ಅನ್ನುವಂಥದ್ದು ನಿಜವಾದಂಥ ಚೈತನ್ಯದ ಒಂದು ಏನಾಗಿದೆ, ಅದು ಒಂದು ಚಿನ್ನದ ಅದಿರೇ ಆಗಿದೆ. ಅಂದರೆ ಚಿನ್ನದ ಅದಿರು ಅಂದರೆ ಚಿನ್ನದ ಅದಿರಿನ ಮೂಲಕವಾಗಿ ಚಿನ್ನವನ್ನು. ಹಾಗಾಗಿ ಇವರು ವಿಶೇಷವಾಗಿ ಮಾರುತಿಯನ್ನು ಆರಾಧಿಸಬೇಕು. ಮಾರುತಿ ಸಂಯುಕ್ತವಾದಂತಹ ಸ್ವರ್ಣಾಕರ್ಷಣ ಯಂತ್ರ ಇವರ ನೆರವಿಗೆ ಬರುವಂಥದ್ದಕ್ಕೆ, ಅಂದರೆ ಕೆಲವು ಆಡ್ ಸಿಚುವೇಶನ್ ಇದ್ದರೂ ಕೂಡ ಎಲ್ಲಿಂದಲೋ ಒಂದು ಧನದ ಮೂಲ ಇವರಿಗೆ ಬಂದು ಜೀವನವನ್ನು ಅಷ್ಟೊಂದು ಪಡಿಪಾಟಲುಗಳಿಂದ ತೊಂದರೆಗೆ ಒಳಗಾಗಿಸಲಿಕ್ಕೆ ಸಾಧ್ಯವಾಗದೆ ಹೋದ ಹಾಗೆ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಈ ಒಂದು ಸ್ವರ್ಣಾಕರ್ಷಣ ಭೈರವ ಇದು ಏನಿದೆ ಯಂತ್ರ ಇದೆ. ಆದರೆ ಆ ಸ್ವರ್ಣಾಕರ್ಷಣ ಭೈರವ ಯಂತ್ರಕ್ಕೆ
ಅದಕ್ಕೊಂದು ರೀತಿಯ ಅಂದರೆ ಅದಕ್ಕೊಂದು ವಾಯು ತತ್ವದ ಒಂದು ಇದನ್ನು ಏನನ್ನು ಜೀವಂತಿಕೆಯನ್ನು ತುಂಬ್ತಾರೆ. ಆ್ಯಕ್ಚುಲಿ ವೃಶ್ಚಿಕ ರಾಶಿಯವರದ್ದು ಇದು ನೀರಿನ ಏನು ಇದರ ಈ ಜಲತತ್ವ ಇದು. ಆದರೂ ಕೂಡ ವಾಯುತತ್ವ ಎಲ್ಲಿದೆ? ತುಲಾರಾಶಿಗೆ. ಹಾಗಾಗಿ ತುಲಾರಾಶಿಯಲ್ಲಿ ಕೆಲವು ಆಚೆ ಈಚೆಯ ಒಂದು ಗ್ರಹಗಳು, ಕೆಟ್ಟ ಗ್ರಹಗಳಿದ್ದಾವೆ ಅಂತೇಳಿದ್ರೆ ಮಂಗಳನಿಗೆ ಅದು ದೋಷಕರವಾದಂಥ ಸಂದರ್ಭ. ಶನಿಕಾಟದ ದಿನಗಳಾಗಿದ್ದಿದ್ರೆ ಅದು ಶನಿಕಾಟದ ದಿನಗಳೇ ಈಗ. ಹಾಗಾಗಿ ಈ ಒಂದು ಮಾರುತಿ ತತ್ವದ ಆ ಒಂದು ವಿಚಾರದ ಯಂತ್ರ ಏನಿದೆ ಅದು ಆ ಸ್ವರ್ಣಾಕರ್ಷಣ ಭೈರವ ಯಂತ್ರ ಭೈರವ ಶಕ್ತಿಯ ಮೂಲಕವಾಗಿಯೂ ವಾಯುಜೀವೋತ್ತಮ ಮಾರುತಿಯ ಶಕ್ತಿಯಿಂದಾಗಿಯೂ ಅನೇಕ ಸಂಪದವನ್ನು ಕೊಡಬಹುದಾದಂತಹ ಒಂದು ರಕ್ಷಣೆಯ ಬಿಂದುವಿಗೆ ಅದು ತಂದು ನಿಲ್ಲಿಸುತ್ತೆ. ಹಾಗಾಗಿ ಪ್ರತಿಯೊಂದು ಹಾಗೆ ನಮ್ಮ ಜೀವನದಲ್ಲಿ ಏನು ತೊಂದರೆಗಳಿದೆ, ಆದರೆ ಇದನ್ನು ಎದುರಿಸ್ತೇನೆ ಅನ್ನುವಂಥ ಒಂದು ಶಕ್ತಿ. ಅದಕ್ಕೆ ನಾವು ನಮ್ಮ ದಾಸರ ಇದರಲ್ಲಿ ನೀನು ಕೊಡು, ತೊಂದರೆ ಯಾವುದನ್ನು ಕೊಡು, ಆದರೆ ಅದನ್ನು ಸಹಿಸುವಂಥ ಶಕ್ತಿ ನನಗೆ ಕೊಡು. ಹಾಗಾಗಿ ಸಹಿಸುವ ಶಕ್ತಿಯನ್ನು ನಾವು ಬಿಡ್ಕೋಬೇಕು ಅಷ್ಟೇ. 2026ರಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.